ತಮಗೆ ತಿಳಿದಿರಬೇಕು. ಭಾರತೀಯ ಜನತಾ ಪಾರ್ಟಿ ಕಳೆದ 4-5 ತಿಂಗಳುಗಳಿಂದ 3 ಪ್ರಮುಖವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವೆಲ್ಲರೂ ಕೂಡ ಕೈಗೆತ್ತಿಕೊಂಡಿದ್ದೇವೆ. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದ್ವಿ ರಾಜ್ಯಾದ್ಯಂತ. ತದನಂತರದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಈ ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿಯ ಒಂದು ನೇತೃತ್ವ ವಹಿಸಿ ಹಣವನ್ನು ದೋಚಿ ಯಾವ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದಂತ ಆ ಸಚಿವ ಅವನು ರಾಜೀನಾಮೆ ಕೊಡಲೇಬೇಕು. ಆ ಚಂದ್ರಶೇಖರ್ ಏನು ಆತ್ಮಹತ್ಯೆ ಮಾಡಿಕೊಂಡ್ರೆ ಲೆಕ್ಕಾಧಿಕಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತೇಳಿ ಪಾಪ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತು. ಏನ್ ಹೇಳಿದ್ರು ರಾಜ್ಯದ ಮುಖ್ಯಮಂತ್ರಿಗಳು? ಯಾವುದೇ ಅವ್ಯವಹಾರ ಆಗಿಲ್ಲ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯ ಅವರು ಬಬ್ಬ ಹೊಡಿತಾ ಇದ್ರು. ಯಾವಾಗ ಭಾರತೀಯ ಜನತಾ ಪಾರ್ಟಿಯ ಹೋರಾಟವನ್ನ ರಾಜ್ಯಾದ್ಯಂತ ಹೋರಾಟವನ್ನ ಕೈಗೆತ್ತಿಕೊಂಡು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಪಿಕೊಂಡ್ರು. ಏನ್ ಹೇಳಿದ್ರು ಸಿದ್ದರಾಮಯ್ಯನವರು? ಹೌದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ನಡೆದಿದೆ, 97 ಕೋಟಿ ರೂಪಾಯಿ ಹಗರಣ ನಡೆದಿದೆ, 187 ಕೋಟಿ ಅಲ್ಲ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಹಗರಣ ಆಗಿರ್ತಕ್ಕಂಥದನ್ನು ಒಪ್ಪಿಕೊಂಡ್ರು. ಆ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು. ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡು ಅದರ ಪರಿಣಾಮ ಇವತ್ತು 1 ರೂಪಾಯಿ ವಾಪಸ್ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು. ಮೈಸೂರಿನ ಮೂಢ ಹಗರಣ, ನಮ್ಮ ಪಕ್ಷದ ಎಲ್ಲ ಮುಖಂಡರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು. ಬಿಜೆಪಿ ಜೆಡಿಎಸ್ ಪಕ್ಷ ಸೇರಿ ಏನ್ ಹೇಳಿದ್ರು ಸಿದ್ದರಾಮಯ್ಯವರು? ಸದನದಲ್ಲಿ ನಿಮಗೆ ಮಾತಾಡೋಕ್ಕೂ ಕೂಡ ಅವಕಾಶ ಕೊಡಲಿಲ್ಲ, ಕೊಡಲಿಲ್ಲ. ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಹೇಳಿದ್ರು, ಈಗಾಗಲೇ ರಾಜ್ಯ ಸರ್ಕಾರ ನಿವೃತ್ತ ಹೈಕೋರ್ಟ್ ಜಡ್ಜಿಯಾಗಿದ್ದಾರೆ, ದೇಸಾಯಿ ಕಮಿಟಿಯನ್ನು ಮಾಡಿದ್ದೇವೆ, ಚರ್ಚೆಗೆ ಅವಕಾಶ ಇಲ್ಲ. ಸಿದ್ದರಾಮಯ್ಯ ಹೇಳಿದ್ರು, ಯಾವುದೇ ರೀತಿ ಮೂಡದಲ್ಲಿ ಹಗರಣ ಆಗಿಲ್ಲ, ತಮ್ಮ ಧರ್ಮಪತ್ನಿಗೆ ಯಾವುದೇ ಅಕ್ರಮವಾಗಿ ನಿವೇಶನ ಬಂದಿಲ್ಲ, ಯಾವುದೇ ನಿವೇಶನಗಳ ಲೂಟಿ ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿ ಜೆಡಿಎಸ್ ಪಕ್ಷ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ. ತಾವು ಕೂಡ ಪಾದಯಾತ್ರೆ ಅನೇಕ ಜನರು ಬೀದರ್ ಜಿಲ್ಲೆಯಿಂದ ಕೂಡ ನಮ್ಮ ತಾಯಿಗಳು ಕೂಡ ಬಂದಿದ್ರು. ನಮ್ಮ ಯುವಕ ಮಿತ್ರರು, ಶಾಸಕರು ಎಲ್ಲರೂ ಕೂಡ ತಾವು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರಿ. ನಮ್ಮ ಹೋರಾಟದ ಪರಿಣಾಮ ಮೂಢ ಹಗರಣದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಮುಖ್ಯಮಂತ್ರಿಗೆ ಗಾಬರಿ ಆಯಿತು, ಮುಖ್ಯಮಂತ್ರಿಗಳಿಗೆ ಭಯ ಶುರುವಾಯಿತು. ಈ ಹೋರಾಟ ಬಿಜೆಪಿಯವರು ಬಂದಿದ್ದಾರೆ, ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ನಾವು ಇನ್ನೂ ಕೂಡ ತಡ ಮಾಡಿದ್ರೆ ಇವತ್ತು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬರ್ತದೆ ಅಂತ ಹೇಳಿ ಅವರ ಧರ್ಮಪತ್ನಿಯರು ಪತ್ರವನ್ನು ಬರೆದು ಕೂಡಕ್ಕೆ ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಹಾಗಾಗಿ 14 ಸೈಟ್ಗಳನ್ನ ವಾಪಸ್ ಕೊಡ್ತೇನೆ ಮೂಡಕ್ಕೆ ಅಂತ ಹೇಳಿ ಮುಖ್ಯಮಂತ್ರಿ ಧರ್ಮಪತ್ನಿ ಬರೆದರು. ಯಾವ ಸಿದ್ದರಾಮಯ್ಯನವರು ಯಾತಕ್ಕೋಸ್ಕರ ನನ್ನ ಸೈಟನ್ನು ವಾಪಸ್ ಕೊಡಬೇಕು? ನನ್ನ ಸೈಟ್ ನನ್ನ ಧರ್ಮಪತ್ನಿಗೆ ಬಂದಿರತಕ್ಕಂಥ ಸೈಟು, ತನ್ನ ಧರ್ಮಪತ್ನಿಗೆ ಬಂದಿರತಕ್ಕಂಥ ನಿವೇಶನ ಅದು ವಾಪಸ್ ಕೊಡಬೇಕು ಅಂತ ಹೇಳಿ 52 ಕೋಟಿ ಪರಿಹಾರ ಕೊಡಿ, ವಾಪಸ್ ಕೊಡ್ತೇನೆ ಅಂತೇಳಿ
ಮುಖ್ಯಮಂತ್ರಿಗಳು ಹೇಳ್ತಾರೆ. ಆಗ ತಮಗೆ ಗೊತ್ತಿರುವ ಕಾರ್ಯಕರ್ತ ಬಂಧುಗಳೇ, ರೈತ ಬಾಂಧವರೇ, ನಮ್ಮ ಹೋರಾಟದ ಪರಿಣಾಮವಾಗಿ, ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ₹1 ಕೂಡ ಇವತ್ತು ಏನು ವಾಪಸ್ ಪಡೆದರೆ 14 ನಿವೇಶನಗಳು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಬಂದಿದ್ದು ಅಕ್ರಮವಾಗಿ ಏನು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ 14 ನಿವೇಶನಗಳು ಬಂದಿತ್ತು, ಎಲ್ಲವನ್ನೂ ಕೂಡ ಯಾವುದೇ ಒಂದು ಪರಿಹಾರ ಇಲ್ಲದೆ ವಾಪಸ್ ಕೊಡ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಆಗಿರ್ತಕ್ಕಂಥದ್ದು.